ನಮಸ್ತೆ ಸ್ನೇಹಿತರೆ, ನನ್ನ ಡಯಾಬಿಟಿಸ್ನ ನೈಸರ್ಗಿಕವಾಗಿ ಕಂಟ್ರೋಲ್ ಮಾಡುವ ಪ್ರಯತ್ನದ 6ನೇ ದಿನದ ವಿಡಿಯೋ ಇದು. ನನ್ನ ಇವತ್ತಿನ ಶುಗರ್ ಲೆವೆಲ್ಸ್ ನಿಮಗೆ ತುಂಬಾ ಆಶ್ಚರ್ಯ ಅನಿಸ್ಬೋದು. ಈ ವಿಡಿಯೋನ ಕೊನೆ ತನಕ ನೋಡಿ. ಇವತ್ತಿನ ದಿನ ನಂದು 1 ಗ್ಲಾಸ್ ಮೆಂತೆ ನೀರು ಪ್ಲಸ್ 1 ಗ್ಲಾಸ್ ಕಾಫಿಯಿಂದ ಶುರು ಆಯ್ತು. ಶುಗರ್ ಚೆಕ್ ಮಾಡೋ ಸ್ಟ್ರಿಪ್ಸ್ ಖಾಲಿ ಆಗಿತ್ತು. ಅದನ್ನ ಹೊಸ ಬಾಕ್ಸ್ ತಗೊಬಂದೆ. 50 ಸ್ಟ್ರಿಪ್ಸ್ ಇರೋ ಒಂದು ಬಾಕ್ಸ್ಗೆ 750 ರುಪೀಸ್ ಆಯ್ತು. ಇದು ನನಗೆ ತುಂಬಾ ಎಕ್ಸ್ಪೆನ್ಸಿವ್ ಅನಿಸ್ತು. ತಿಂಡಿ ತಿನ್ನಕ್ ಮುಂಚೆ ನನ್ನ ಶುಗರ್ ಲೆವೆಲ್ 116 ಇತ್ತು. ಇವತ್ತು ತಿಂಡಿಗೆ ನಾನು 3 ದೋಸೆ ಜೊತೆ ಟೊಮೆಟೊ ಪಲ್ಯ ತಿಂದೆ. ಶುಗರ್ ಲೆವೆಲ್ 120 ಕೆಳಗಿರೋದನ್ನ ನೋಡಿ ಊಟ ಆದ್ಮೇಲೆ ಶುಗರ್ ಲೆವೆಲ್ ಚೆಕ್ ಮಾಡೋದೇ ಮರ್ತೋಯ್ತು ಇವತ್ತು ನನಗೆ. ಇವತ್ತು ಮಧ್ಯಾಹ್ನ ನಾನು ಊಟನ ಸ್ಕಿಪ್ ಮಾಡಿದ್ದೀನಿ. ಊಟದ ಬದಲಿಗೆ 2 ನಿಪ್ಪಟ್ಟು ಮತ್ತೆ 2 ಗ್ಲಾಸ್ ಮಜ್ಜಿಗೆ ಕುಡ್ದೆ ಇವತ್ತು. ಅದಾದ್ಮೇಲೆ 6 ಗಂಟೆ ಅಷ್ಟರಲ್ಲಿ ತೋಟದಲ್ಲಿ ಸ್ಪ್ರಿಂಕ್ಲರ್ ನ ಅಡ್ಜಸ್ಟ್ ಮಾಡೋ ಕೆಲಸ ಇತ್ತು. ಅಲ್ಲಿ 1 ಅವರ್ ಕೆಲಸ ಮಾಡಿ ಬಂದೆ. ಇವತ್ತು ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿ ಮತ್ತೆ 1 ಗಂಟೆಗಳ ಕಾಲ ತೋಟದಲ್ಲಿ ಕೆಲಸ ಮಾಡಿದ್ರಿಂದ ರಾತ್ರಿ ಊಟದ ಮುಂಚೆ ನನ್ನ ಶುಗರ್ ಲೆವೆಲ್ 100 ಇತ್ತು. ಈ ನನ್ನ ಶುಗರ್ ಲೆವೆಲ್ಸ್ ನೋಡಿ ಮನ್ಸಿಗೆ ತುಂಬಾನೇ ಖುಷಿ ಆಯ್ತು. ಇವತ್ತು ರಾತ್ರಿ ಊಟಕ್ಕೆ ನಾನು 2 ಅಕ್ಕಿ ರೊಟ್ಟಿ ತಿಂದು ಮತ್ತೆ 2 ಚಪಾತಿ ತಿಂದು 1 ಗ್ಲಾಸ್ ಮಜ್ಜಿಗೆ ಕುಡಿದೆ. ಊಟ ಮುಗಿಸಿ 20 ನಿಮಿಷ ವಾಕಿಂಗ್ ಹೋಗಿದ್ದೆ. ಅದಾದ 1 ಗಂಟೆಗಳ ನಂತರ ನನ್ನ ಶುಗರ್ ಲೆವೆಲ್ 200 ಆಗ್ಬಿಟ್ಟಿತ್ತು. ಅಕ್ಕಿ ರೊಟ್ಟಿ ತಿಂದಿದ್ದ ಕಾರಣ ಇರ್ಬೋದು, ಶುಗರ್ ಲೆವೆಲ್ ತುಂಬಾನೇ ಜಾಸ್ತಿ ಆಗಿತ್ತು. ಇವತ್ತಿನ ರೀಡಿಂಗ್ ನೋಡಿ ನನಗೆ ಒಂದ್ ವಿಷಯ ಗೊತ್ತಾಯ್ತು. ಫಿಸಿಕಲ್ ವರ್ಕ್ ಶುಗರ್ ಕಂಟ್ರೋಲ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ. ಆದ್ರೆ ರಾತ್ರಿ ಫುಡ್ ಕ್ವಾಂಟಿಟಿ ಮತ್ತೆ ಫುಡ್ ಟೈಪ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.